ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ನೆಲ್ಲಿಕಾಯಿದು ಚಟ್ನಿ ಮಾಡ್ತಾ ಇದ್ದೇನೆ. ನೋಡಿ, ಇದು ನೆಲ್ಲಿಕಾಯಿ, ಇದು ಬೆಟರ್ ನೆಲ್ಲಿಕಾಯಿ ಅಂತ ಹೇಳ್ತಾರಲ್ಲ, ಇದು ತುಂಬ ಒಳ್ಳೆಯದು. ವಿಟಮಿನ್ ಸಿ ತುಂಬ ಇರುತ್ತೆ ಇದರಲ್ಲಿ. ಈಗ ಸೀಸನ್ ಅಲ್ವಾ, ತುಂಬ ಬರ್ತಾ ಇದೆ ಸೀಸನಲ್ಲಿ. ಅದರಿಂದ ಸೀಸನಲ್ಲಿ ಬರೋದನ್ನೆಲ್ಲ ಆದಷ್ಟು ನಾವು ಯೂಸ್ ಮಾಡಬೇಕು. ಇದು ಚಟ್ನಿ ಇವತ್ತು ಮಧ್ಯಾಹ್ನ ಮಾಡ್ತಾ ಇದ್ದೀನಿ ಲಂಚಿಗೆ. ನಾನು ಇವಾಗ ಮೊದಲು ಇದನ್ನು ಬೇಯಿಸ್ಕೊಳ್ಬೇಕು. ಕೆಲವರು ಹೇಗೆ ಮಾಡ್ತಾರೆ ಅಂದರೆ ಅದನ್ನು ಆಯಿಲಲ್ಲೇ ಬೇಯಿಸ್ಕೊಳ್ತಾರೆ. ಅಂದರೆ ನಾನು ಆಗ ಮಾಡಲ್ಲ, ಆಯಿಲ್ ಜಾಸ್ತಿ ಯೂಸ್ ಆಗುತ್ತಲ್ಲ, ಅದನ್ನು ನಾನು ಮೊದಲು ಇದನ್ನು ನೀರಲ್ಲಿ ಬೇಯಿಸ್ಕೊಳ್ತೇನೆ. ನೋಡಿ, ಈ ರೀತಿ ಪಾತ್ರೆಯಲ್ಲಿ ನೀರು ಹಾಕಿ ಇಡ್ತಾ ಇದ್ದೇನೆ. ಈ ರೀತಿ ಬೇಯಿಸ್ಕೊಂಡು ಆಮೇಲೆ ನೀವು ಚಟ್ನಿ ಮಾಡ್ಕೊಳ್ಳೋದು. ಒಂದು 10 ನಿಮಿಷ ಬೆಂದರೆ ಸಾಕಿದು, ಬೇಗ ಬೆಂದೋಗುತ್ತೆ ಇದು. 10ರಿಂದ ಒಂದು 15 ನಿಮಿಷದಲ್ಲಿ ಬೇಯುತ್ತೆ ಇದು. ಇವಾಗ ಇದೊಂದು ಸಲ ಬೇಯಿಸ್ಕೊಂಡು ಬರ್ತೇನೆ, ಆಮೇಲೆ ತೋರಿಸ್ತೇನೆ ಚಟ್ನಿ ಹೇಗೆ ಮಾಡೋದು ಅಂತ. ನೋಡಿ, ಈಗ ಇದು ಬೇಯಿಸ್ಕೊಂಡಿದ್ದೇನೆ. ಎಷ್ಟು ಚೆಂದ ಮಾಡಿ ಬೆಂದಿದೆ ನೋಡಿ. 10 ನಿಮಿಷದಲ್ಲಿ ಬೆಂದಿದೆ ಇದು. ಹೀಗೆ ಬೆಂದರೆ ತೆಗಿಲಿಕ್ಕೆ ಬರುತ್ತೆ. ಈ ರೀತಿ ಬೇಯಿಸ್ಕೊಂಡು ನೀವು ಚಟ್ನಿಗೆ ಹಾಕ್ಕೊಳ್ಬೋದು. ಯಾಕೆಂದರೆ ಎಣ್ಣೆ ತುಂಬ ತಗೊಳುತ್ತೆ. ನೀವು ಎಣ್ಣೆಯಲ್ಲೇ ಬೇಯಿಸ್ಕೊಂಡ್ರೆ ಎಣ್ಣೆ ಒಳ್ಳೇದು ಕೂಡ ಅಲ್ಲ. ಮತ್ತು ಇದು ಬೀಜ ಇರುತ್ತೆ ಒಳಗಡೆ, ಬೀಜನ ತೆಗೆದ್ರೆ ಆಯಿತು. ಮತ್ತು ಇದು ಬೇಯಿಸಿದ ನೀರಿದೆ ಅಲ್ಲ, ಅದನ್ನು ಬಿಸಾಡಬೇಡಿ. ಸ್ವಲ್ಪ ಉಪ್ಪಾಕಿ ಕುಡಿಬೋದು. ಇದರಲ್ಲಿ ತುಂಬ ವಿಟಮಿನ್ಸ್ ಇರುತ್ತೆ, ಐರನ್ ಇರುತ್ತೆ, ವಿಟಮಿನ್ ಸಿ ಇದೆ, ತುಂಬ ಒಳ್ಳೇದಿದೆ ಆರೋಗ್ಯಕ್ಕೆ. ಅದರಿಂದ ಬಿಸಾಡಬೇಡಿ. ಸ್ವಲ್ಪ ಉಪ್ಪಾಕಿ ಬೇಕಿದ್ರೆ ಒಂಚೂರು ಚಾಟ್ ಮಸಾಲ ಹಾಕಿ ಸೂಪ್ ಥರ ಮಾಡ್ಕೊಂಡು ಕುಡಿಬೋದು, ಚೆನ್ನಾಗಿರುತ್ತೆ ಅದು. ಇವಾಗ ಇದನ್ನೆಲ್ಲ ಕಟ್ ಮಾಡಿ ಈ ರೀತಿ ಪೀಸ್ ಈಸಿಯಾಗಿ ಬಂದುಬಿಡುತ್ತೆ ನೋಡಿ. ಈ ರೀತಿ ಅಂದರೆ ಸಾಕು, ಕಟ್ಟಾಗೋಗುತ್ತೆ. ಚಟ್ನಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಒಂದ್ಸಲ ಎಲ್ಲ ಬಿಡಿಸ್ಕೊಂಡು ಆಮೇಲೆ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ನಿಮಗೆ. ಇವಾಗ ಇದಕ್ಕೆ ಫ್ರೈ ಮಾಡ್ಕೊಳ್ಳಿಕ್ಕೆ ಒಂದು ಸ್ವಲ್ಪ ಎಣ್ಣೆ ಇಟ್ಟಿದ್ದೇನೆ. ಫ್ರೈ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿದರೆ ಸಾಕು ನೀವು. ಆಮೇಲೆ ಅದನ್ನು ಮಿಕ್ಸಿಯಲ್ಲಿ ಹಾಕ್ಕೊಳ್ಬೇಕಲ್ಲ. ಇದರಿಂದ 1 ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಮತ್ತೊಂದು ಸ್ವಲ್ಪ 1/4 ಸ್ಪೂನಷ್ಟು ಜೀರಿಗೆ, ಮತ್ತು 1/4 ಸ್ಪೂನಷ್ಟು ಮೆಂತ್ಯ ಹಾಕ್ತಾಯಿದ್ದೀನಿ. ಮೆಂತ್ಯ ಅದೆಲ್ಲ 1/4 ಸ್ಪೂನೇ. 1 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಮತ್ತು 2 ಕೆಂಪು ಮೆಣಸಿನ್ಕಾಯಿ ಹಾಕ್ತಾಯಿದ್ದೇನೆ. ಮತ್ತು 2 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೇನೆ. ಇದಕ್ಕೆ ಸ್ವಲ್ಪ ಖಾರ ಕಮ್ಮಿ ಇರುತ್ತೆ, ಅದಕ್ಕೆ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ತಾಯಿದ್ದೇನೆ. ಒಂದು ಸಲ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಕರಿಬೇವಿನ ಎಲೆ ಕೂಡ ಹಾಕ್ತಾಯಿದ್ದೇನೆ. ಇದು ತುಂಬ ಒಳ್ಳೆಯದು ಚಟ್ನಿ ನಮಗೆ. ಅನ್ನದ ಜೊತೆ ಎಲ್ಲ ನಮಗೆಲ್ಲ ಯಾವಾಗಲೂ ಸಾರು ಸಾಂಬಾರು ಇದೆಲ್ಲ ತಿಂದು ಬಾಯಿ ಇದಾಗಿರುತ್ತೆ. ರೀತಿ ಚಟ್ನಿ ತಂಬಳಿ ಎಲ್ಲ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಕೂಡ ಒಳ್ಳೆಯದಿದೆ. ನೆಲ್ಲಿಕಾಯಿ ಚಟ್ನಿ ತುಂಬ ವಿಟಮಿನ್ ಸಿ ಇದು ಆಗರನೇ ಅಂತ ಹೇಳ್ಬೋದು. ಅದು ಅಷ್ಟು ಇರುತ್ತೆ ಅದು ವಿಟಮಿನ್ ಸಿ ಅದರಲ್ಲಿ. ಒಂದು ಸ್ವಲ್ಪ ಫ್ರೈ ಆಗಬೇಕು. ಕೆಲವರು ಏನು ಮಾಡ್ತಾರೆ ಅಂದರೆ, ಹೀಗೆ ಫ್ರೈ ಆಗುವಾಗ ನೀವು ನೆಲ್ಲಿಕಾಯಿ ಕೂಡ ಅದಕ್ಕೆ ಹಾಕ್ತಾರೆ. ಹಸಿ ನೆಲ್ಲಿಕಾಯಿ ಅಂದರೆ ಎಣ್ಣೆಯಲ್ಲೇ ಬೇಯಿಸ್ಕೊಳ್ತಾರೆ. ಅದಕ್ಕೆ ನಾನು ಒಂದು ಸ್ವಲ್ಪ ಬೇಯಿಸ್ಕೊಂಡಿದ್ದೇನೆ ನೀರಲ್ಲಿ. ಆ ನೀರು ಕೂಡ ವೇಸ್ಟ್ ಮಾಡೋದು, ಅದನ್ನು ಕೂಡ ಸೂಪ್ ಮಾಡ್ಕೊಂಡು ಕುಡಿಬೋದು ನೀವು. ಅದು ಸ್ವಲ್ಪ ಇದು ಕಲರ್ ಚೇಂಜ್ ಆಯಿತು. ಮತ್ತು ಎಲ್ಲ ಸಿಡಿತಾ ಇದೆ ನೋಡಿ ಕಲರು. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎಲ್ಲ ಕಲರ್ ಚೇಂಜ್ ಆಗುವಾಗ ನಾವು ನೆಲ್ಲಿಕಾಯಿ ಹಾಕಿ ಫ್ರೈ ಮಾಡಬೇಕು. ಅದನ್ನು ನೆಲ್ಲಿಕಾಯಿ ಬೇಯಬೇಕಂತಿಲ್ಲಲ್ಲ, ಆಲ್ರೆಡಿ ಬೆಂದಿದೆ ಅದು. ಇವಾಗ ಇದಕ್ಕೆ ನೆಲ್ಲಿಕಾಯಿಯನ್ನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೇನೆ, ಅದನ್ನು ಕೂಡ ಹಾಕ್ತಾಯಿದ್ದೇನೆ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೇನೆ. ಮತ್ತೊಂದು ಸ್ವಲ್ಪ ನಾನು ತೆಂಗಿನ ತುರಿ ಕೂಡ ಹಾಕ್ತಾಯಿದ್ದೇನೆ. ನಿಮಗೆ ಬೇಕಿದ್ರೆ ಹಾಕ್ಕೊಂಡು ತೆಂಗಿನ ತುರಿ, ಇಲ್ಲಾಂದರೆ ಬೇಡ. ನಾವು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೇವೆ ಈ ಕಡೆ, ಮಂಗಳೂರು ಉಡುಪಿ ಕಡೆ, ಅದರಿಂದ ನಾನು ತೆಂಗಿನ ತುರಿ ಹಾಕ್ತಾಯಿದ್ದೇನೆ. ಒಂದು ಪೀಸು ಬೆಲ್ಲ ಕೂಡ ಹಾಕ್ತಾಯಿದ್ದೀನಿ. ಇದಕ್ಕೆ ಹುಳಿ ಬೇಡ, ಯಾಕೆಂದರೆ ನೆಲ್ಲಿಕಾಯಿ ಆಲ್ರೆಡಿ ಹುಳಿ ಇರುತ್ತೆ. ಅದರಿಂದ ಇದೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇವಾಗ ತಣ್ಣಗಾದ್ಮೇಲೆ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಬೇಕು. ಇವಾಗ ತಣ್ಣಗಾಗಿದೆ, ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ರುಬ್ಕೊಳ್ಳುವಾಗ ನೀರೇನು ಬೇಕು ಅಂತಿಲ್ಲ, ಯಾಕೆಂದರೆ ನೆಲ್ಲಿಕಾಯಲ್ಲಿ ನೀರಿದೆಯಲ್ಲ, ನಾವು ಬೇಯಿಸ್ಕೊಂಡಿದ್ದೀವಲ್ಲ, ಅದೇ ನೀರು ಸಾಕಾಗುತ್ತೆ. ಹಾಗೂ ಒಂದು ನೀರು ಬೇಕು ಅಂದರೆ ನೀವು ಬೇಯಿಸ್ಕೊಂಡಿದ್ದು ನೀರು ಉಳಿದಿದೆಯಲ್ಲ, ಈ ನೀರಿದೆಯಲ್ಲ, ಈ ನೀರನ್ನು ಹಾಕ್ಕೊಳ್ಬೋದು ನೀವು. ಯಾಕೆಂದರೆ ಇದು ಬಾಯ್ಲ್ ಆಗಿದೆಯಲ್ಲ ನೀರು, ಅದರಿಂದ ಇದೊಂದು 2-3 ದಿನ ಇಡ್ಬೋದು ಅಷ್ಟೇ. ನಿಮಗೆ 1 ವಾರ ಎಲ್ಲ ಇಟ್ಕೊಳ್ಬೇಕು ಅಂದರೆ ನೀವು ಅದು ಬೇರೆ ಮೆಥಡ್ ಇದೆ. ನೆಲ್ಲಿಕಾಯಿ ಹಿಂಡಿ ಎಲ್ಲ ಮಾಡ್ಕೊಳ್ಬೇಕಾಗುತ್ತೆ. ಬಿಸಿಲಲ್ಲೆಲ್ಲ ಒಣಗಿಸಿ ಎಲ್ಲ ಮಾಡ್ತಾರಲ್ಲ, ಆ ಟೈಪು. ಇದೊಂದು 2 ದಿನ ಬರುತ್ತೆ ಫ್ರಿಜ್ಜಲ್ಲಿ ಇಟ್ಟರೆ ನೀವು. ನೆಲ್ಲಿಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಇದು. ಇವಾಗ ಒಂದ್ಸಲ ಇದಕ್ಕೊಂದು ಸ್ವಲ್ಪ ಇವಾಗ 1/2 ಸ್ಪೂನಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಇವಾಗ ಒಂದ್ಸಲ ಇದನ್ನು ರುಬ್ಕೊಂಡು ಬರ್ತೇನೆ. ನೋಡಿ, ರುಬ್ಕೊಂಡಿದ್ದೇನೆ, ನೀರು ಹಾಕದೆ ರುಬ್ಬಿದ್ದೇನೆ. ನಿಮಗೆ ಇನ್ನೂ ಸ್ವಲ್ಪ ತೆಳು ಬೇಕು ಅಂದರೆ ಆ ನೀರೇ ಹಾಕ್ಕೊಳ್ಬೋದು. ಇದು ನೀರು ಹಾಕದೆ ನಾನು ರುಬ್ಬಿರೋದು. ನೋಡಿ ಹೇಗೆ ಕಾಣ್ತಾ ಇದೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೊಂದು ಒಗ್ಗರಣೆ ಕೊಡ್ಬೋದು. ಬೇಕಿದ್ರೆ ಒಗ್ಗರಣೆ ಕೊಡ್ಬೋದು, ಕೆಲವರು ಒಗ್ಗರಣೆ ಕೊಡಲ್ಲ. ಅದು ನಾನು ಸ್ವಲ್ಪ ಒಗ್ಗರಣೆ ಕೊಡ್ತೀನಿ ಇದಕ್ಕೆ. ಇದು ಇಷ್ಟು ತುಂಬ ನೈಸಾಗಿ ರುಬ್ಕೊಳ್ಬಾರ್ದು, ಹೀಗೆ ಸ್ವಲ್ಪ ತರಿಯಾಗಿ ಇರಬೇಕು, ಚೆನ್ನಾಗಿರುತ್ತೆ. ಇವಾಗ ಇದಕ್ಕೊಂದು ಒಗ್ಗರಣೆ ಮಾಡ್ತೇನೆ. ಇವಾಗ ಇದಕ್ಕೊಂದು ಒಗ್ಗರಣೆ ಮಾಡ್ತಾ ಇದ್ದೇನೆ ಚಟ್ನಿಗೆ, ನೆಲ್ಲಿ ಚಟ್ನಿಗೆ. 1 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೇನೆ. 1 ಸ್ಪೂನಷ್ಟು ಸಾಸಿವೆ,
ಮತ್ತೊಂದು ಅರ್ಧ ಸ್ಪೂನಷ್ಟು ಜೀರಿಗೆ. ಬೇಕಿದ್ರೆ ನೀವು ಕೆಂಪು ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು. ನಾನು ಹಾಕ್ತಾ ಇಲ್ಲ. ಒಂದು ಸ್ವಲ್ಪ ಕರಿಬೇವು. ಇದಕ್ಕೆ ಒಗ್ಗರಣೆ ಮಾಡಬೇಕು. ನೋಡಿ, ಈಗ ಒಗ್ಗರಣೆ ಆಯಿತು. ಇದಕ್ಕೆ ಹಾಕ್ತೇನೆ. ಒಗ್ಗರಣೆ ಕೂಡ ಆಪ್ಷನ್, ನಿಮಗೆ ಬೇಕಿದ್ರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಬೇಡ. ಒಗ್ಗರಣೆ ಹಾಕಿದರೆ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಿಮಗೆ. ಅದು ಫ್ಲೇವರ್, ಒಗ್ಗರಣೆದು ಫ್ಲೇವರ್ ಬರ್ತಾ ಇರುತ್ತೆ, ಅದು ಚಟ್ನಿಯಲ್ಲಾಗಲಿ ತಂಬಳಿಯಲ್ಲಾಗಲಿ ಇಲ್ಲ, ಅದರಿಂದ ತುಂಬ ಚೆನ್ನಾಗಿರುತ್ತೆ ಅದು. ಆಯಿತು ನೋಡಿ ಫ್ರೆಂಡ್ಸ್, ಬೆಟ್ಟದ ನೆಲ್ಲಿದ್ದು ಚಟ್ನಿ ರೆಡಿಯಾಗಿದೆ. ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನಿಮಗೆ ತಿನ್ನುವಾಗ ಒಂದು ಸ್ವಲ್ಪ ಒಂಥರ ಒಗರು ಥರ ಅನಿಸ್ಬೋದು, ಏಕೆಂದರೆ ಅದು ನೆಲ್ಲಿ ಅಲ್ಲ. ಅದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅನ್ನದ ಜೊತೆ ಕಲ್ಸ್ಕೊಂಡು ತಿನ್ನುವಾಗ ಇದು ನಿಮಗೆ ದೋಸೆ ಜೊತೆ ಚಪಾತಿ ಜೊತೆ ಕೂಡ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಅದಕ್ಕಿಂತ ಎಲ್ಲದಕ್ಕಿಂತ ಒಳ್ಳೆಯದಂದರೆ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು. ಏಕೆಂದರೆ ವಿಟಮಿನ್ ಸಿ ಇದೆ, ಐರನ್ ಇದೆ, ತುಂಬ ಅದರದ್ದೊಂದು ಮ್ಯಾಜಿಕ್ ಥರ ಕೆಲಸ ಮಾಡುತ್ತೆ ಇದು. ಬಾಡಿಯಲ್ಲಿ ವಿಟಮಿನ್ ಸಿ ಎಲ್ಲ ಕಮ್ಮಿ ಇದ್ದರೆ, ಐರನ್ ಎಲ್ಲ ಕಮ್ಮಿ ಇದ್ದರೆ ಮಾತ್ರೆ ಎಲ್ಲ ತಗೊಂಡು ತಿನ್ನೋ ಬದಲು ಇಂಥದ್ದೆಲ್ಲ ಮಾಡ್ಕೊಂಡು ತಿಂದರೆ ಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ವಿಟಮಿನ್ ಸಿ, ಐರನ್ ಎಲ್ಲ ನಮ್ಮ ಬಾಡಿಯಲ್ಲಿ. ಅದರಿಂದ ಆದಷ್ಟು ಇದನ್ನೆಲ್ಲ ಉಪಯೋಗ ಮಾಡಿ. ಈಗ ಸೀಸನಲ್ಲಿ ಸಿಗುತ್ತೆ, ಅದರಿಂದ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಅದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಹೊಸ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.